ನಮಸ್ಕಾರ ಕರ್ನಾಟಕ. ಮೊದಲನೇದಾಗಿ ಈ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಐ ಥಿಂಕ್ ಐ ಶುಡ್ ಥ್ಯಾಂಕ್ ಕಿಚ್ಚ ಸುದೀಪ್ ಅವರನ್ನ ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಕಿಚ್ಚ ಸುದೀಪ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತಂದ್ರೆ, ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರು ತಮ್ಮ ಫೇಸ್ಬುಕ್ ಮುಖಾಂತರ ತಮ್ಮ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ. ನಾನೇ ಆ ಜಾಗವನ್ನು ಕೊಂಡುಕೊಳ್ತೀನಿ, ನಾನೇ ಅದಕ್ಕೆ ನನ್ನ ಸ್ವಂತ ಹಣವನ್ನು ಖರ್ಚು ಮಾಡಿ ಅಲ್ಲಿ ಸ್ಮಾರಕ ನಿರ್ಮಾಣ ಮಾಡ್ತೀನಿ, ದಯಮಾಡಿ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಜೊತೆಯಲ್ಲಿ ತುಂಬ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನು ಅಂತಂದರೆ, ಸಮಾಧಿನ ಯಾರು ಮಟ್ಟ ಮಾಡಿದ್ರೋ ಗೊತ್ತಿಲ್ಲ, ಸಿಕ್ಕಾಕೊಂಡ್ರೆ ಮಾತ್ರ ನೀವು ಮಟ್ಟ ಆಗ್ಬಿಡ್ತೀರಾ ಅಂತ ಕಿಚ್ಚ ಸುದೀಪ್ ಅವರು ತಮ್ಮ ವ್ಯಕ್ತಿಗತ ವಿಚಾರವನ್ನು ತಿಳಿಸಿದ್ದಾರೆ. ಥ್ಯಾಂಕ್ಸ್ ಎ ಲಾಟ್ ಕಿಚ್ಚ ಸುದೀಪ್ ಅವರೇ, ಥ್ಯಾಂಕ್ಸ್. ಗಂಡುಗಳೇ ಒಬ್ರು ಇದ್ದಾರೆ ಅಂತ ಅನ್ಕೊಂತೀವಿ ನಾವು. ಓಕೆ, ಈ ನಟು ಬೋಲ್ಟು ಸ್ಟೇಟ್ಮೆಂಟಲ್ಲೂ ಅಷ್ಟೇನೆ ಒಳ್ಳೆ ರಿಯಾಕ್ಷನ್ ಕಿಚ್ಚ ಸುದೀಪ್ ಅವರೇ. ಮತ್ತೆ ಈ ವಿಚಾರದಲ್ಲೂ ಅಷ್ಟೇ ಐ ಥ್ಯಾಂಕ್ಸ್ ಎ ಲಾಟ್. ಅಂಡ್ ಕಮಿಂಗ್ ಸ್ಟ್ರೈಟ್ ಟು ಡಾಕ್ಟರ್ ವಿಷ್ಣುವರ್ಧನ ಸಮಾಧಿ ವಿಚಾರವಾಗಿ ನಮ್ಮ ಬಳಿ ಇರುವಂತ ಮಾಹಿತಿ ಏನು ಅಂತಂದ್ರೆ, ಇವನು ಪೋಸ್ಕೋ ಕೇಸ್ ಆರೋಪಿ ಅವನಲ್ಲ, ಯಡಿಯೂರಪ್ಪ. ಈ ಅಪ್ಪ CM ಆಗಿದ್ದಾಗ ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನ ಅಲ್ಲಿ ಬಾಲಕೃಷ್ಣ ಅಂತ ಹಿರಿಯ ನಟ, ಮಾಜಿ ಹಿರಿಯ ನಟ ಅವರು, ಬಾಲಕೃಷ್ಣ ಅವರು, ಅವರ ಆ ಒಂದು ಸ್ಟುಡಿಯೋದಲ್ಲಿ ಬಾಲಣ್ಣ ಸ್ಟುಡಿಯೋದಲ್ಲಿ ಆವತ್ತು ಐ ಥಿಂಕ್ ಇಫ್ ಐಮ್ ನಾಟ್ ರಾಂಗ್ ಅಂಬರೀಷು ಮತ್ತೆ ಯಡಿಯೂರಪ್ಪ ಸೇರಿ, ಅಂಬರೀಷ್ ಅವರ ಮಧ್ಯಸ್ಥಿಕೆಯಲ್ಲಿ ಯಡಿಯೂರಪ್ಪ ತಗೊಂಡೋಗಿ ಅಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಅವರ ಒಂದು ಅಂತ್ಯಕ್ರಿಯೆಯನ್ನ ಅಲ್ಲಿ ನಡೆಸಿಬಿಡ್ತಾರೆ. ನಡೆಸಿದ ಮೇಲೆ ಸರ್ಕಾರದ ಜವಾಬ್ದಾರಿ, ಒಬ್ಬ CM ಈ ಒಂದು ಐ ಥಿಂಕ್ ಹಿಂದೂ ಸಂಪ್ರದಾಯದ ಅಂತಿಮ ಕಾರ್ಯ ಒಬ್ಬ ಮೇರು ನಟನಿಗೆ ಮಾಡಿದಾಗ ಆ ಜವಾಬ್ದಾರಿನ ಹೊರಬೇಕಾದ್ದು ಸರ್ಕಾರ. ಈಗ ಏನ್ ಮಾಡ್ತಾರೆ, ಅಲ್ಲಿ ಅಂತ್ಯಕ್ರಿಯೆ ಮಾಡಿ ಮೈಸೂರಲ್ಲಿ 4 ಎಕರೆ ಜಾಗ ಕೊಟ್ಟು ಅಲ್ಲಿ ಸ್ಮಾರಕ ಮಾಡ್ತೀವಿ ಅಂತ ಹೇಳಿ, ನಿಜವಾಗ್ಲೂ ನಮ್ಮ ಕೈಲೂ ಜೀರ್ಣ ಮಾಡ್ಕೊಳಕ್ಕಾಗಲ್ಲ. ಒಬ್ಬ ವ್ಯಕ್ತಿಯ ಅಂತ್ಯಕ್ರಿಯೆನ ಇಲ್ಲಿ ಮಾಡಿ ಅಲ್ಲೆಲ್ಲೋ ತಗೊಂಡಾಗಿ ನೀವು ಸಮಾಧಿ ಮಾಡ್ತೀವಿ ಅಂತಂದ್ರೆ ಅದೇನು ಎಲ್ಲಿಂದ ತಗೊಂಡಾಗ ಎಲ್ಲಿಗೆ ಮೆತ್ತಾಗ್ತೀರಾ ನಮ್ಗಂತೂ ಅರ್ಥ ಆಗ್ತಾ ಇಲ್ಲ. ಬಟ್ ಐ ಥಿಂಕ್ ಸ್ಯಾಂಡಲ್ವುಡ್ ರಿಯಾಕ್ಷನ್ ಸೂಪರ್ ಆಗಿದೆ. ಕಿಚ್ಚ ಸುದೀಪ್ ಅವ್ರು ಕೊಟ್ಟ ಮೇಲೆ ಸಾಕಷ್ಟು ಜನ ಶ್ರುತಿ ಅವ್ರು ಕೊಟ್ಟಿದ್ದಾರೆ. ನಮಗೆ ಅಟ್ಲೀಸ್ಟ್ ಸ್ಯಾಂಡಲ್ವುಡ್ ನಿಜವಾಗ್ಲೂ ಪ್ರಕ್ರಿಯೆ ಮಾಡುತ್ತೆ ಅಂತ ಡೌಟ್ ಇತ್ತು, ಬಟ್ ಅದ್ಯಾವ ಅವ್ರು ಮಾಡಿದ್ದಾರೆ. ತುಂಬಾ ಧನ್ಯವಾದಗಳು. ನನಗಿರೋ ಮಾಹಿತಿ ಏನು ಅಂತಂದ್ರೆ, ನಮಗೆ ಗೊತ್ತಾಗಿದ್ದೇನು ಅಂತಂದ್ರೆ, ಅವತ್ತು ಯಡಿಯೂರಪ್ಪ ಸ್ವಲ್ಪ ತಲೆ ಉಪಯೋಗಿಸಿ ಹೆಂಗಿರು ಇಲ್ಲಿ ಡಾಕ್ಟರ್ ರಾಜ್ಕುಮಾರ್, ಇಲ್ಲಿ ಸರ್ಕಾರದ ಕಂಠೀರವ ಸ್ಟುಡಿಯೋ ಏನಿದೆ ಅದು ಸರ್ಕಾರದ್ದು, ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಾಗಿದೆ, ಮತ್ತೆ ಪುನೀತ್ ಅವ್ರದ್ದಾಗಿದೆ, ಪಾರ್ವತಮ್ಮ ರಾಜ್ಕುಮಾರ್ ಆಗಿದೆ, ಇಫ್ ಐಮ್ ನಾಟ್ ರಾಂಗ್ ಅಂಬರೀಷ್ ಅವ್ರದ್ದು ಅಲ್ಲೇ ಆಗಿದೆ. ಪಕ್ಕದಲ್ಲೇ ವಿಷ್ಣುವರ್ಧನ್ ವರ್ಷ ಅಲ್ಲೇ ಮಾಡಿಬಿಟ್ಟಿದ್ರೆ ಈ ಸಮಸ್ಯೆನೇ ಬರ್ತಾ ಇರಲಿಲ್ಲ. ಎಲ್ಲ ಒಟ್ಟಿಗೆ ದ ಟಾಪ್ ಸ್ಟಾರ್ಸ್ ಆಫ್ ಕನ್ನಡ ಸ್ಯಾಂಡಲ್ವುಡ್ ಅಲ್ಲೇ ಏನೋ ಅವ್ರ ಸಮಾಧಿಗಳ ನೋಡಿ ಅವ್ರ ಫ್ಯಾನ್ಗಳು ಒಂದು ಸಮಾಧಾನ ಮಾಡ್ಕೊಂಡ್ರೆ, ಈಗ ಅಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಫ್ಯಾನ್ಸಿನ ಬೇಜಾರು ನಮ್ಮ ಕೈಯಲ್ಲಿ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ದ ಬಿಗ್ಗೆಸ್ಟ್ ಥಿಂಗ್, ಅಲ್ಲಿ ಸಮಾಧಿ ಮಾಡಿ ಅಲ್ಲಿ ಬಾಲಕೃಷ್ಣ ಅವರ ಮಗಳ ಅಥವಾ ಮಕ್ಕಳ ಗೊತ್ತಿಲ್ಲ ಕೋರ್ಟಲ್ಲಿ ಚಾಲೆಂಜ್ ಮಾಡದಂತೆ ಇದು ನಮಗೆ ಭಾಗ ಬರಬೇಕು ಅಂತ. ಬಟ್ ಒಂದು ರೀತಿ ಬಾಲಣ್ಣಂಗೆ ಅದು ಗ್ರಾಂಟ್ ಮಾಡಿದ ಜಮೀನಂತೆ. ಸೊ ಹಂಗಾಗಿ ಇವರು ಮಕ್ಕಳೇನೋ ಕೇಸ್ ಹಾಕೊಂಡಿದಾರಂತೆ, ಅದು ನಮಗೆ ಬರಬೇಕು ಅಂತ. ಕೋರ್ಟಲ್ಲಿ ಇನ್ನ ಪೆಂಡಿಂಗ್ ಇರ್ಬೇಕಾದ್ರೆ ಅವರು ಸಮಾಧಿನ ಮೋಸ್ಟ್ಲಿ ಅವ್ರ ಕಡೆಯವರೇ, ಬಾಲಣ್ಣ ಅವರ ಕಡೆಯವರೇ ಇದನ್ನ ಮಾಡಿದ್ದಾರೆ. ಈ ಕೆಲಸ ಮಾಡಬಾರ್ದಾಗಿತ್ತು ಅಂತ ನಮ್ಮ ಅನಿಸಿಕೆ. ಯಾರಿಗೇ ಆಗಲಿ ಒಂದು ಅಟ್ಯಾಚ್ಮೆಂಟ್ ಅಂತ ಇರ್ತದೆ. ಅವರ ಬಾಲಣ್ಣ ಅವ್ರ ಮನೆ ಕಡೆಯವ್ರದ ಏನೋ ಕ್ಲೇಮ್ ಏನು ಅಂತಂದ್ರೆ, 4 ಎಕರೆ ಅಲ್ಲಿ ಕೊಟ್ಟಿದ್ದಾರೆ, ಎಲ್ಲಿ ಇದರಲ್ಲಿ ಏನೋ ಮೈಸೂರಲ್ಲಿ, ಅಲ್ಲಿ ಮಾಡ್ಕೊಳ್ಳಿ ಅಂತ. 4 ಎಕರೆನಲ್ಲಿ ವಿಷ್ಣು ಸರ್ ಅವರ ಒಂದು ಐ ಥಿಂಕ್ ಅವರ ಒಂದು ಜೀವನ ಚರಿತ್ರೆಯ ಬಗ್ಗೆ ಬೇಕಾದ್ರೆ 4 ಎಕರೆಯಲ್ಲಿ ಒಂದು ಕಾಡ್ಗಿಡಿ ಬೆಳೆಸಿ ಅಲ್ಲಿ ಬೇಕಾದ್ರೆ ವಿಷ್ಣು ಸರ್ದವರ ಐ ಥಿಂಕ್ ಒಂದು ಮೆಮೊರಿಗೋಸ್ಕರ ಒಂದು ಥೀಮ್ ಪಾರ್ಕ್, ಅದ ವಿಷ್ಣು ಥೀಮ್ ಪಾರ್ಕ್ ಅಂತ ಏನಾದ್ರು ಮೈಸೂರಲ್ಲಿ ಮಾಡಲಿ. ಬಟ್ ಇಲ್ಲಿ ಅವರ ಅಂತ್ಯಕ್ರಿಯೆ ಮಾಡಿದ ಜಾಗವನ್ನ ಅಲ್ಲಿ ಯಾರಾದ್ರೂ ಮನೆ ಕಟ್ಟಿದ್ರೇನೋ, ಅಥವಾ ಅವರು ಕೂಡ ಅವರು ಕೂಡ ಒಂದು
ಅಂತ್ಯಕ್ರಿಯೆ ಮಾಡಿದ ಜಾಗದಲ್ಲಿ ಮನೆಗೆ ಮಾರಾಟ ಮಾಡೋದು ಅಥವಾ ಅಲ್ಲೊಂದು ಏನೋ ಮಾಲ್ಗಿಲ್ ಕಟ್ಟಿಬಿಟ್ರೆ ಐ ಡೋಂಟ್ ಥಿಂಕ್ ಇಟ್ಸ್ ಅ ರೈಟ್ ಡಿಸಿಷನ್. ಒಳ್ಳೆ ಸಮಯಕ್ಕೆ ಸರಿಯಾಗಿ ಐ ಥಿಂಕ್ ಕಿಚ್ಚ ಸುದೀಪ್ ಅವರು ತುಂಬಾ ರಿಯಾಕ್ಷನ್ಸ್ ಅನ್ನ ಮಾಡಿದ್ದಾರೆ. ಐ ಥ್ಯಾಂಕ್ಸ್ ಅಲಾಟ್ ಕಿಚ್ಚ ಸುದೀಪ್ ಅವರೇ, ನಿಮ್ಮ ಪ್ರತಿಕ್ರಿಯೆ ಐ ಥಿಂಕ್ ಇಟ್ ಹಸ್ ಮಲ್ಟಿಪ್ಲೈಡ್ ಅಂಡ್ ಆಂಪ್ಲಿಫೈಡ್ ಅಂಡ್ ಇಡೀ ಇಂಡಸ್ಟ್ರಿ ಮಾತಾಡ್ತಾ ಇದೆ. ಥ್ಯಾಂಕ್ಸ್ ಅಲಾಟ್ ಕಿಚ್ಚ ಸುದೀಪ್ ಅವರು. ಡಾಕ್ಟರ್ ವಿಷ್ಣುವರ್ಧನ್ ಬಗ್ಗೆ ನಾನು ಇದು ಬಾಲಣ್ಣ ಅವರ ನಟ ಬಾಲಕೃಷ್ಣ ಅವರಿಗೆ ಸಂಬಂಧಪಟ್ಟಂತ ಜಾಗ ಅದು, ಆ ಸ್ಟುಡಿಯೋ. ಯಾರು ಬರದ ಸಮಯದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಮತ್ತೆ ಅಂಬರೀಶ್ ಅವರು ಬಾಲಣ್ಣನವರ ಸ್ಟುಡಿಯೋನ ಬಳಸಿಕೊಂಡು ಪ್ರಮೋಷನ್ಸ್ ಮಾಡಿದ್ದಾರೆ. ಬಾಲಣ್ಣ ಅವರ ಸ್ಟುಡಿಯೋ ಏನಿವತ್ತು ಅಂತ್ಯ ಸಂಸ್ಕಾರ ಮಾಡಿದ್ದಾರೆ ಅದು ಪ್ರಜ್ವಲಿಸಲಿಕ್ಕೆ ಮತ್ತೆ ಐ ಥಿಂಕ್ ಕನ್ನಡ ಇಂಡಸ್ಟ್ರಿ ಬಳಸ್ಕೊಳ್ಳಲಿಕ್ಕೆ ಸಾಕಷ್ಟು ಶ್ರಮವನ್ನ ಅಂದಿನ ಅಂಬರೀಷು ಮತ್ತೆ ಅಂಬರೀಷ್ ಅಣ್ಣ ಮತ್ತೆ ಡಾಕ್ಟರ್ ವಿಷ್ಣುವರ್ಧನ್ ಇಬ್ರು ಕೂಡ ತುಂಬಾ ಶ್ರಮ ಪಟ್ಟಿದ್ದಾರೆ ಅಂತ ನಾವೆಲ್ಲ ಕೇಳ್ಪಟ್ಟಿ, ಅಂತ ವ್ಯಕ್ತಿಗಳಿಗೆ ಒಂದು 10,000 ಸ್ಕ್ವೇರ್ ಫೀಟ್ ಆ ಜಾಗನ ಬಿಟ್ಟು, ಆ ಮೇನ್ ರೋಡ್ಗೆ ಆ ಜಾಗನ ಬಿಟ್ಟು ಮಿಕ್ಕಿದ್ ನೀವು ಏನನ ಮಾಡ್ಕೊಂಡು ಹಾಳಾಗಿ ಹೋಗಿ, ಬೇರೆ ಏನೂ ಇಲ್ಲ. ಸರ್ಕಾರನೂ ಸ್ಟ್ಯಾಂಡ್ ತಗೊಳ್ಬೇಕಾಗಿತ್ತು. ಇನ್ಫ್ಯಾಕ್ಟ್ ವಿಷ್ಣು ಸರ್ ಅವರ ಮನೆಯವರು ಕೂಡ ಅಲ್ಲೆಲ್ಲೋ 4 ಎಕರೆ ಕೊಟ್ಟಿದ್ದಾರೆ ಭಾರತಿ ಮೇಡಮ್ಗೆ. ಅವರು ಕೂಡ ಏಜ್ ಫ್ಯಾಕ್ಟ್ರು, ಅವ್ರಿಗೂ ಫೈಟ್ ಮಾಡೋ ಅಂತ ಪರಿಸ್ಥಿತಿಯಲ್ಲಿ ಭಾರತಿ ಮೇಡಮ್ ಅವರು ಇಲ್ಲ. ಅವರು ಏನೋ ಸರ್ಕಾರ 4 ಎಕರೆ ಕೊಡ್ತು ಅಂತೇಳಿ ದೇವ್ರಿಗೆ ಒಪ್ಪಿಸ್ಬಿಟ್ಟು ಅವರು ಸಮಾಧಾನ ಮಾಡ್ಕೊಂಡಿದ್ದಾರೆ. ಬಟ್ ಆದ್ರೆ ಇದನ್ನ ಸತತವಾಗಿ ಕೋರ್ಟ್ ಅಲ್ಲಿ ಫೈಟ್ ಮಾಡಿಕೊಂಡು ಬರ್ತಾ ಇರೋರು ವಿಷ್ಣು ಸರ್ ಅವರ ಒಂದು ಅಭಿಮಾನಿಗಳ ಒಂದು ಪಂಗಡವೇ ಇದೆ, ಒಂದು ಸಮುದಾಯನೇ ಇದೆ. ವಿಷ್ಣು ಸರ್ ರಿಯಲಿ ಅವರ ಗ್ರೇಟ್. ನೀವು ಹೋದ್ಮೇಲೂ ಸಹ ನಿಮ್ ಪರವಾಗಿ ಫೈಟ್ ಮಾಡ್ತಾ ಇರೋ ಒಂದು ದೊಡ್ಡ ಸಮುದಾಯ ಇದೆ. ಥ್ಯಾಂಕ್ಸ್ ಅಲಾಟ್. ನಾನು ತಿಳ್ಕೊಂಡೆ, ಇನ್ಫ್ಯಾಕ್ಟ್ ನನ್ಗೆ ಗೊತ್ತಿರ್ಲಿಲ್ಲ. ನನ್ಗೆ ಅಡ್ವೊಕೇಟ್ ದೀಪು ಅಂತ ಕಾಂಗ್ರೆಸ್ ಅಲ್ಲಿ ಇದ್ದಾರೆ. ಕಾಂಗ್ರೆಸ್ ಅಲ್ಲಿ ಐ ಥಿಂಕ್ ಈಸ್ ಎ ಕಾಂಗ್ರೆಸ್ ಲೀಗಲ್ ಟೀಮ್ ಅಲ್ಲಿ ಇದ್ದಾರೆ. ನಾನು ದೊಡ್ಡಾಪುರ, ನಾನು ದೀಪಕ್ ಫೋನ್ ಮಾಡಿ ಎಲ್ಲ ಮಾಹಿತಿಯನ್ನ ಕಲೆ ಈಗಲೂ ಕೂಡ ಕೇಸ್ ಪೆಂಡಿಂಗ್ ಅಲ್ಲಿ ಇದೆ. ಬಟ್ ನಾವು ಬಾಲಣ್ಣ ಅವರ ಮಕ್ಕಳಲ್ಲಿ ಕೇಳೋದೇನು ಅಂತಂದ್ರೆ, ಈ ಕೆಲಸ ನೀವು ಮಾಡಬಾರ್ದಾಗಿತ್ತು. ನಿಮ್ಮ ತಂದೆಯವರ ಬಗ್ಗೆ ನಮ್ಗೆಲ್ಲ ತುಂಬಾ ದೊಡ್ಡ ಗೌರವ ಇದೆ. ಮ್ಯಾಕ್ಸಿಮಮ್ ಅಲ್ಲಿ 30 ಎಕರೆ ಏನೋ ಇದೆ ಅಂತ ನಾನು ಕೇಳ್ಪಟ್ಟೆ. ಆ 30 ಎಕರೆಯಲ್ಲಿ ಒಂದು 10,000 ಸ್ಕ್ವೇರ್ ಫೀಟ್ ವಿಷ್ಣು ಸರ್ಗೆ ಬಿಟ್ಬಿಟ್ಟು ಮಿಕ್ಕಿದನ್ನ ಏನ್ ಮಾಡ್ಕೊಂಡು ಹಾಳ ಹೋಗಿ ನಮ್ಗೇನಿಲ್ಲ. ಇಲ್ಲ ಅಂದ್ರೆ ವಿ ವಿಲ್ ಫೋರ್ಸ್ ದ ಗವರ್ಮೆಂಟ್, ಸಿದ್ದರಾಮಯ್ಯ ಸರ್ಕಾರ ಕೇಳಿ, ವಿ ವಿಲ್ ಆಸ್ ದಮ್ ಟು ಪಾಸ್ ಎ ಲಾ. ಹಿಂದೂ ಸಂಪ್ರದಾಯದ ಪ್ರಕಾರ ಒಬ್ಬ ಸಿಎಂ ಒಂದು ಸರ್ಕಾರ ಈ ಅಂತ್ಯಕ್ರಿಯೆಯನ್ನ ಮಾಡಿಸ್ಲಿಕ್ಕೆ ಅದೇ ನಿಂತ್ಕೊಂಡು ಮಾಡಿಸಿದಾಗ ಆ ಜಾಗವನ್ನು ಕೂಡ ಸಂರಕ್ಷಣೆ ಮಾಡೋದು ಸಂಬಂಧಪಟ್ಟಂತ ರಾಜ್ಯ ಸರ್ಕಾರದ ಕೆಲಸ ಆಗಿರ್ತದೆ. ಮಾನ್ಯ ಸಿದ್ದರಾಮಯ್ಯನವರೇ, ದಯಮಾಡಿ ಇದಕ್ಕೆ ಸಂಬಂಧಪಟ್ಟಂಗೆ ತಾವು ಇದ್ರ ಬಗ್ಗೆ ನಿಮ್ಮ ಸರ್ಕಾರ ಇದ್ರ ಬಗ್ಗೆ ಕ್ರಮವನ್ನು ಜರುಗಿಸಬೇಕು. ಅವ್ರಿಗೆ ಆ ಜಾಗನೂ ಅಷ್ಟೇ ಬಾಲಣ್ಣ ಅವ್ರಿಗೆ ಸರ್ಕಾರದಿಂದ ಗ್ರಾಂಟ್ ಮಾಡಿ ಕೊಟ್ಟಿರೋದು. ಆಮೇಲೆ ಅವ್ರ ಮಕ್ಕಳೀಗ ಇನ್ಹೆರಿಟೆನ್ಸ್ ಕ್ಲೇಮ್ ಮಾಡ್ತಾ ಇದಾರೆ. ಮಾಡಿದ್ರೆ ಮಾಡ್ಕೊಳ್ಳಿ. ನಾವು ಬಾಲಣ್ಣ ಅವರ ಮಕ್ಕಳಲ್ಲಿ ಕೇಳೋದ್ರೆ ನಮ್ಗೆ ಗೊತ್ತಿದೆ, ಯಾರೋ ಬಿಲ್ಡರ್ಗಳು ಬಂದು ಆ ಜಾಗನ ಅಲ್ಲಿ ಅಪಾರ್ಟ್ಮೆಂಟ್ ಕಟ್ಟಕ್ಕೇನೋ ಒಳ್ಳೆ 1,000 ಕೋಟಿ ದುಡ್ಡು ಆಗುತ್ತೆ ಅಂತ ನಿಮ್ಗೆ ಗ್ಯಾರಂಟಿ ನಿಮ್ ಹಿಂದೆ ಇರ್ಬೋದು, ನೀವು ಮಾಡ್ಕೊಳ್ಳಿ ನಿಮ್ಮ ಆಸ್ತಿನ. ಆದರೆ ಆ ವಿಷ್ಣು ಸರ್ಗೆ ಸಂಬಂಧಪಟ್ಟಂತ ಅಂತ್ಯಕ್ರಿಯೆ ಜಾಗ ಏನಿದೆ ಅದನ್ನ ದಯಮಾಡಿ ಈ ತರ ಮಾಡಿರೋದು ತುಂಬಾ ಬೇಜಾರಿನ ಸಂಗತಿ. ಯಾರು ಮಾಡಬಾರ್ದು. ನಾವೆಲ್ಲ ಅಲ್ಲ, ಬದುಕಿದ್ದಾಗ ಓಕೆ, ಸತ್ತು ವ್ಯಕ್ತಿಗೂ ಅವಮಾನ ಮಾಡೋದಿದೆಯಲ್ಲ ಅದು ತುಂಬಾ ದೊಡ್ಡ ಪಾಪ. ಆಮೇಲೆ ವಿ ಡೆಫಿನೆಟ್ಲಿ ಅಪೋಸ್ ದಿಸ್. ಆಮೇಲೆ ಅವರ ಕ್ಲೇಮ್ ಏನು ಅಂತಂದ್ರೆ, ಕೋರ್ಟ್ ಅಲ್ಲಿ 4 ಎಕರೆ ಕೊಟ್ಟಿದ್ದಾರೆ ಮೈಸೂರಲ್ಲಿ ಅಂತ. 4 ಎಕರೆ ಪಾರ್ಕ್ ಅಲ್ಲಿ 4 ಎಕರೆ ಮೈಸೂರಲ್ಲಿ ಕೊಟ್ಟರು ಜಾಗದಲ್ಲಿ ಡಾಕ್ಟರ್ ವಿಷ್ಣು ಸರ್ ಅವರ ಥೀಮ್ ಪಾರ್ಕ್ ಅನ್ನ ಬೇಕಾರೆ ಮಾಡ್ಲಿ. ಯಾಕಂದ್ರೆ ಅವ್ರು ಹುಟ್ಟು ಬಂದಂತ ಹಾವಿನ ದ್ವೇಷ 12 ವರ್ಷ ನನ್ನ ರೋಷ 100. ನಿಜವಾಗಿ ಹೇಳ್ತೀನಿ, ಈ ಹಾಡು ಇವತ್ತು ಹೇಳಿದ್ರು ಮೈಯೆಲ್ಲ ಜುಮ್ ಅನ್ನುತ್ತೆ. ಆ ರೀತಿಯ ಒಂದು ಅಭಿನೇತ್ರ ಅವರು ಈಸ್ ಅನ್ ಐಕಾನ್. ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆಲಿ, ಅಂಬರೀಷನ್ ಜೊತೆನಲ್ಲಿ ಐ ಥಿಂಕ್ ಇನ್ನೊಬ್ಬ ಐಕಾನ್ ಅಂತ ಏನಿದ್ರೆ ಡೆಫಿನೆಟ್ಲಿ ಇಟ್ ಈಸ್ ನನ್ ಅದರ್ ದ್ಯಾನ್ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಅವ್ರ ಸತ್ ನಂತರ ಅವರ ಆತ್ಮಕ್ಕೆ ಅಶಾಂತಿ ಮಾಡೋದು, ಅವಮಾನ ಮಾಡೋದು ನಾವ್ ಯಾರು ಸಹಿಸಲ್ಲ. ನನಗೆ ಪೂರ್ತಿ ವಿಚಾರ ಗೊತ್ತಿರ್ಲಿಲ್ಲ, ಹಾಗಾಗಿ ನಿನ್ನೆ ಬೆಳಗ್ಗೆ ಮಾತಾಡಿದೆ. ಬಟ್ ಡೆಫಿನೆಟ್ಲಿ ಐ ಆಸ್ಕ್ಡ್ ಮೈ ಟೀಮ್ ಟು ಏನಾಗಿದೆ ವಿಚಾರಣೆ ಮಾಡಿ. ಯಾಕಂದ್ರೆ ಕಾನೂನು ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಮಾತಾಡಿ ನಾವು ಏನಕ್ಕೂ ಸಮಸ್ಯೆ ಸಿಕ್ಕಾಕೊಂಬಾರ್ದು ಅಂತ. ಯಾರ ರೋಹಿತ್ ಸರ್ ಬೆಳ್ಳಿ ಬ್ರಾ, ನಿನಗೆ ಯಾಕೋ ಹೆಣ್ಮಕ್ಳದಲ್ಲ ಅವನ್ ಬೆಳ್ಳಿ ಬ್ರಾ ಏನ್ರ ನೀವೆಲ್ಲ ಸುಮ್ಮನೆ ಇರ್ರ. ಆಮೇಲೆ ಇದು ವಿಚಾರ ಆಯ್ತು. ಹಾಗಾಗಿ ವಿ ರಿಕ್ವೆಸ್ಟ್ ದ ಹಾನರಬಲ್ ಸಿದ್ದರಾಮಯ್ಯ ಗೌರ್ಮೆಂಟ್ ಅವ್ರಿಗೆ. ಆಮೇಲೆ ಡೆಫಿನೆಟ್ಲಿ ಅವ್ರ ಅಡ್ವೊಕೇಟ್ ಇದಾರೆ, ಅವ್ರ ಅಡ್ವೊಕೇಟ್ ಹತ್ರ ಮಾತಾಡಿದೀವಿ. ಆ ಸಮಾಧಿ ಅಲ್ಲೇ ಆಗ್ಬೇಕು. ವಿ ಥ್ಯಾಂಕ್ ಕಿಚ್ಚ ಸುದೀಪ್ ಅವ್ರಿಗೆ
ತುಂಬಾ ಥ್ಯಾಂಕ್ಸ್ ಅನ್ನ ಹೇಳ್ತೀವಿ. ಡೆಫಿನೆಟ್ಲಿ ಜೊತೆನಲ್ಲಿ ಶ್ರುತಿ ಅವರು ಒಂದಷ್ಟು ಜನ ನೋಡಿ ಸರ್, ಕಿಚ್ಚ ಸುದೀಪ್ ಅವರು ಲೀಡ್ ಮಾಡಿದ ಮೇಲೆ ನಾನು ಅದಕ್ಕೆ ಹಣ ಕೊಡ್ತೀನಿ, ಆ ಒಂದು ಪ್ಲಾಟ್ಗೆ ನಾನು ಹಣ ಕೊಡ್ತೀನಿ, ನನ್ನ ಹಣದಲ್ಲೇ ಅಲ್ಲಿ ಅವರ ಸಮಾಧಿ ಆಗಲಿ. ರಿಯಲಿ ಹ್ಯಾಟ್ಸ್ ಆಫ್ ಟು ಯು ಅಂಡ್ ಥ್ಯಾಂಕ್ಸ್ ಅ ಲಾಟ್ ಕಿಚ್ಚ ಸುದೀಪ್ ಅವರೇ. ಯಾಕೆ ಅಂತಂದ್ರೆ ಒಬ್ಬ ಮೇರು ನಟನಾಗಿ ಕರ್ನಾಟಕದಲ್ಲಿ ನೀವು ಇನ್ನೊಬ್ಬ ದಿವ್ಯ ಮೇರು ನಟನಿಗೆ ಪರವಾಗಿ ನಿಂತ್ಕೊಂಡು, ಅದು ಅವ್ರು ಸತ್ತ ಮೇಲೆ ನಿಂತ್ಕೊಂಡು ಮಾತಾಡೋದಿದೆಯಲ್ಲ, ತುಂಬಾ ಐ ಥಿಂಕ್ ಇಟ್ಸ್ ಎ ಗ್ರೇಟ್ ಹಾನರ್ ಟು ರಿಯಲಿ. ನೀವು ನಿಜವಾಗ್ಲೂ ನೀವು ಮಾತಾಡೋದು ದೊಡ್ಡ ಹಾನರ್. ನೀವು ಮಾಡ್ತೀರಾ ಅಂತಾನೂ ಗೊತ್ತು, ನಾವೆಲ್ಲ ಕೈ ಜೋಡಿಸ್ತೀವಿ. ವಿ ವಿಲ್ ಆಲ್ಸೋ ಕಾಂಟ್ರಿಬ್ಯೂಟ್. ಆ ವಿಷ್ಣು ಸರ್ ಸಮಾಧಿಗೆ ಬೇಕಾದಂತ ಎಲ್ಲಾ ಕಾಂಟ್ರಿಬ್ಯೂಷನ್ ನಾವುಗಳು ಕೂಡ ಮಾಡಕ್ಕೆ ರೆಡಿ ಇದೀವಿ. ಡೆಫಿನೆಟ್ಲಿ ವಿ ವಾಂಟ್. ಬಾಲಣ್ಣ ಅವ್ರ ಮಕ್ಕಳಿಗೇನು ಅಂತಂದ್ರೆ ನಿಜವಾಗ್ಲೂ ನೀವೇ ಮಾಡಿದ್ದು ಅಂತ ಗೊತ್ತಾದ್ರೆ ಇಟ್ಟಾಡ್ಸ್ಕೊಂಡು ಹೊಡಿತಾರೆ ಅವರು. ಅವ್ರ ಫ್ಯಾನ್ಸು ನಿಮಗೆ ನಿಜವಾಗ್ಲೂ ಅಲ್ಲಿ ನೀವು ಸಮಾಧಿ ಬಿಟ್ಟಾಕಿ ಬೇರೆ ಯಾವುದು ಪ್ರಾಜೆಕ್ಟೇ ಬರಲ್ಲ. ಆ ರೀತಿ ಒಂದು ಗತಿ ನಿಮಗಾಗತ್ತೆ. ದಯಮಾಡಿ ಕ್ಷಮಾಪಣೆ ಕೇಳಿ ಅಲ್ಲಿ ಆ ಜಾಗವನ್ನ ಬಿಟ್ಟು ನೀವೇ ಹ್ಯಾಂಡ್ ಓವರ್ ಮಾಡಿ. ಇಲ್ಲ ನಿಮ್ಗೆ ಹಣ ಬೇಕಾ, ನಾವೆಲ್ಲ ಕಲೆಕ್ಟ್ ಮಾಡಿ ಕೊಡ್ತೀವಿ. ಆ 10,000 ಸ್ಕ್ವೇರ್ ಫೀಟ್ 14,000 ಸ್ಕ್ವೇರ್ ಫೀಟ್ ಜಾಗಗೆ ನಾವೆಲ್ಲ ಸೇರಿ ಹಣವ ಕೊಡ್ತೀವಿ. ಕಿಚ್ಚ ಸುದೀಪ್ ಅವರು ಸ್ವಂತ ನಾನೇ ಕೊಡ್ತೀವಿ ಅಂತ ಹೇಳಿದ್ದಾರೆ, ಅವರು ಕೊಡ್ತಾರೆ. ಅಲ್ಲಿ ಕಟ್ಲಿಕ್ಕೆ ನಾವೆಲ್ಲ ಕಾಂಟ್ರಿಬ್ಯೂಟ್ ಮಾಡ್ತೀವಿ. ದಯಮಾಡಿ ಬಾಲಣ್ಣನ ಮಕ್ಕಳು ಈ ತರ ಎಲ್ಲ ಹುಚ್ಚಾಟವನ್ನ ಮೆರಿಬಾರದು. ನಿಮ್ಮ ತಂದೆಯವರಿಗೆ ಸಿಕ್ಕಾಪಟ್ಟೆ ಗೌರವವನ್ನ ಕೊಟ್ಟಂತ ಈ ಮಣ್ಣಲ್ಲಿ, ಈ ನಾಡಲ್ಲಿ, ಈ ಚಿತ್ರರಂಗದಲ್ಲಿ ಈಗ ಆ ಚಿಲ್ಡ್ರೆ ಸರ್ಕಾರ ಕೊಟ್ಟ ಲ್ಯಾಂಡ್ಗೆ ಯಾರೋ ಬಿಲ್ಡರ್ ಕೊಟ್ಟಲ್ಲಿ ಅಪಾರ್ಟ್ಮೆಂಟ್ ಕಟ್ಟಕ್ಕೆ ಇಷ್ಟೆಲ್ಲ ನೀವು ಉಚ್ಚಾಟ ಮೆರಿತೀರಿ ಅಂತಂದ್ರೆ ಖಂಡಿತವಾಗಿ ಹಣಕ್ಕೆ ಮನುಷ್ಯನಿಗೆ ಸ್ವಲ್ಪ ವ್ಯಾಲ್ಯೂ ಇರ್ಬೇಕಲ್ವಾ? ನಿಮಗೆ ಯಾರು ಕಿತ್ತಾಕಿದ್ ಗೊತ್ತಾಗಿಲ್ಲ, ಯಾರೋ ಬಿಲ್ಡರ್ ಮಾಡವನೆ ನಿಮ್ ಪರವಾಗಿ. ಅವನು ಸಿಕ್ಕರೆ ಹಣ್ಣುಗಾಯಿ ನೀರ್ಗಾಯಿ ಮಾಡಕ್ಕೆ ಹೊಡೆದಾಕ್ತಾರೆ ಅವ್ರ ಫ್ಯಾನ್ಗಳು. ಖಂಡಿತವಾಗಿ ನಾನು ಇದನ್ನ ಹೇಳಕ್ಕೆ ನನ್ನ ಕಿಚ್ಚ ಸುದೀಪ್ ಅವರು ಇದನ್ನೇ ಹೇಳಿದ್ದು, ಕೈ ಸಿಕ್ಕರೆ ಏನಿಲ್ಲ, ಫುಲ್ ಡ್ಯಾಮೇಜು. ಹಾಗಾಗಿ ದಯಮಾಡಿ ಇದನ್ನ ಮಾಡಬಾರ್ದು. ದಿಸ್ ಇಸ್ ವಾಟ್ ವಿ ಡೋಂಟ್ ವಾಂಟ್. ವಿ ಡೋಂಟ್ ವಾಂಟ್ ಈ ಸ್ಮಾರಕ ಆಗ್ಲೇಬೇಕು. ಮೊದಲನೇದಾಗಿ ಅಲ್ಲ ಮಾಡಬಾರ್ದಾಗಿತ್ತು, ಈಗ ಮಾಡಿದರೆ ಅದನ್ನ ತೆಗೆಯುವಂತ ಅವಶ್ಯಕತೆ ಇಲ್ಲ. ಅವರ ಸ್ಮಾರಕ ಅವರನ್ನ ಅಂತ್ಯವಾಗಿ ಅಲ್ಲಿ ಈ ಒಂದು ಫಾರ್ಮ್ ಇಂದ, ಮನುಷ್ಯನ ಫಾರ್ಮ್ ಇಂದ ಬೇರೆ ಒಂದು ಫಾರ್ಮ್ಗೆ ಕನ್ವರ್ಟ್ ಮಾಡುವಂತ ಜಾಗ. ಇಟ್ ಆಲ್ಸೋ ಕ್ಯಾರೀಸ್ ಸಮ್ ಸರ್ಟನ್ ವೈಬ್ರೇಷನ್ಸ್. ದಯಮಾಡಿ ಆ ಜಾಗನ ಬಿಟ್ಕೊಡಿ. ಅದಕ್ಕೆ ತಗೊಳ್ಳುವಂತ ಇವತ್ತಿನ ಮಾರ್ಕೆಟ್ ಬೆಲೆಯನ್ನ ನಾವೆಲ್ಲರೂ ಸೇರಿ ಕಾಂಟ್ರಿಬ್ಯೂಟ್ ಮಾಡ್ತೀವಿ. ಸರ್ಕಾರ ಮಧ್ಯಸ್ಥಿಕೆ ವಹಿಸ್ಕೊಳ್ಬೇಕು. ಆಮೇಲೆ ಮೈಸೂರಲ್ಲೂ ಅಷ್ಟೇನೆ ಥೀಮ್ ಪಾರ್ಕ್ ಅನ್ನ ಮಾಡಿ 4 ಎಕರೆ ಜಾಗ ಕೊಟ್ಟಿದ್ದೀರಾ. ಬೇಕಾದ್ರೆ ಯಾರಾದ್ರೂ ಅದಕ್ಕೊಂದು NGO ಒಂದು ಟ್ರಸ್ಟ್ ಗಿಸ್ಟ್ ಮಾಡಿ ಬೇಕಾದ್ರೆ ನಾವೆಲ್ಲ ಕಾಂಟ್ರಿಬ್ಯೂಟ್ ಮಾಡ್ತೀವಿ. ಅಟ್ಲೀಸ್ಟ್ ಒಂದು ಥೀಮ್ ಪಾರ್ಕ್ ಆಗ್ಲಿ, ಅವ್ರು ನಡೆದು ಬಂದ ಸಾಧನೆನ ಬೇಕಾದ್ರೆ ಅಲ್ಲಿ ಮಾಡೋಣ. ಸರ್ಕಾರ ನಿನ್ ಮುಂದೆ ನಿಂತ್ಕೊಂಡು ಮಾಡ್ಬೇಕು, ಇವೆಲ್ಲ ಚಿತ್ರರಂಗದವ್ರು ಮಾಡ್ಬೇಕು. ಯಾರು ಅಡ್ರೆಸ್ ಇರಲ್ಲ. ಏನೋ ನಮ್ಮ ಕೈಲಾದಂತ ವಿಚಾರವನ್ನ